ಅದೇನಾಗುತ್ತೆ ಅದೇನಾಗುತ್ತೆ ಇದು ಪೊಲಿಟಿಕಲಿ ಇಶ್ಯೂ ಅಂತ ನಿಮ್ಮೆಲ್ರಿಗೂ ಗೊತ್ತಿರೋ ವಿಚಾರ. ಪ್ರಾರಂಭದಿಂದ ಈ ಇಶ್ಯೂ ಸೇಮ್ ಕೃಷ್ಣ ಇರ್ಬೋದು, ಇನ್ನೊಂದಿಬ್ಬರು ಇರ್ಬೋದು, ಅವರೆಲ್ಲ ಜನತಾದಳ ಮತ್ತು ಬಿ ಜೆ ಪಿಯ ಪ್ರಾಡಕ್ಟು. ಸೊ ಅದರಿಂದ ಅವರು ಪೊಲಿಟಿಕಲ್ ಇಶ್ಯೂನ ಒಂದಲ್ಲ ಒಂದು ತೊಗೊಂಡೋಗ್ತಾ ಇದ್ದಾರೆ. ಸೊ ಇದಕ್ಕೆ ಕೋರ್ಟ್ ಮೆಟ್ಲತ್ತದ ಮೇಲೆ ಅಂತಿಮ ನ್ಯಾಯಾಲಯದ ತೀರ್ಪನ್ನು ನಾವೆಲ್ಲರೂ ವೆಲ್ಕಮ್ ಮಾಡಲೇಬೇಕಾಗತ್ತೆ. ನಮಗೆ ಕಾನ್ಫಿಡೆನ್ಸ್ ಇದೆ ಈ ಇಶ್ಯೂನಲ್ಲಿ ನಮ್ಮ ಮುಖ್ಯಮಂತ್ರಿಯವರಲ್ಲಿ ಅಥವಾ ಅವರ ಶ್ರೀಮತಿಯರಲ್ಲಿ ತಪ್ಪೇನಿಲ್ಲ. ಈಗ ವಾಪಸ್ಸು ಕೊಟ್ಟಿದ್ದೀವಿ, ಎನ್ಕ್ವೈರಿ ನಡೀತಾ ಇದೆ. ಸರಿ ತಪ್ಪು ಅಂತ ಬಂದ ಮೇಲೆ ಅದನ್ನು ತೀರ್ಮಾನ ಮಾಡೋಣ. ಸೊ ಅವ್ರು ಏನಾದರೂ ಒಂದು ಇಶ್ಯೂನ ಈ ಗೌರ್ಮೆಂಟನ್ನು ಅವರು ಸಹಿಸ್ಲಿಕ್ಕೆ ತಯಾರಿಲ್ಲ. ಸೊ ಕೇಂದ್ರದಲ್ಲಿ ಅವ್ರಿಗೆ ಅವಕಾಶ ಸಿಕ್ಕಿದ್ರು ಅವ್ರಿಗೆ ಹಿಂದೆ 5 ವರ್ಷ ಇಲ್ಲೇಗೆ ಕೆಲಸ ಮಾಡಲಿಕ್ಕೆ ಆಗಲಿಲ್ವೋ ಅದೇ ರೀತಿ ರಾಜ್ಯಕ್ಕೆ ನಿಮಗೆ ಗೊತ್ತಿದೆ ಕಳೆದ ಬಾರಿ ಡ್ರಾಟಲ್ಲಿ ₹1 ದುಡ್ಡು ಕೊಡಲಿಲ್ಲ. ಅದನ್ನು ಅವರು ಕೇಂದ್ರದಲ್ಲಿ ಕೇಳೋವಂಥ ಒಂದು ಶಕ್ತಿ ಅವ್ರಿಗಿಲ್ವೋ ಅಥವಾ ಸಂಪರ್ಕ ಇಲ್ವೋ ಅಥವಾ ಇಲ್ಲ ಅವ್ರ ಹತ್ರ ಹೋಗಿ ಮಾತಾಡಲಿಕ್ಕಾಗಲ್ವೋ ಬಿ ಜೆ ಪಿಯವರಿಗೆ JDS ಅವರಿಗೆ. ನಿಮಗೆ ಗೊತ್ತಿದೆ 3454 ಕೋಟಿ ನಾವು ತರಬೇಕಾದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೋ ಅಂಥದ್ದಾಯಿತು. ಆ ಕೆಲಸ ಬಿಟ್ಬಿಟ್ಟು ಇಲ್ಲಿ ಬಂದು ವಾರಕ್ಕೆ 3 ದಿವಸ ಬಿ ಜೆ ಪಿಯವರು JDSನವರು ಈ ಇಶ್ಯೂ ತೊಗೊಂಡು ಕೂತಿದ್ದಾರೆ. ಸೊ ನಾವೇ ಕಮಿಟಿ ಮಾಡಿ ಚರ್ಚೆ ಮಾಡಿ ಎನ್ಕ್ವೈರಿ ಮಾಡ್ತೀವಿ ಅಂತ ಅಂದರು ಅವ್ರಿಗೆ ಅದು ಬೇಕಿಲ್ಲ ಅವ್ರಿಗೆ. ಸೊ ಮಾಧ್ಯಮದವ್ರ ಮುಂದೆ ದಿವಸ ಚರ್ಚೆ ಮಾಡ್ತಾಯಿದ್ದಾರೆ. ಅವರವು 108 ಇದ್ದಾವೆ. ಈಗ ಮೊನ್ನೆಯಿಂದ ಯಾರೋ ಚಂದ್ರಶೇಖರ್ ADGP ಏನು ಹೇಳಿದ್ದಾರೆ ತಿಳ್ಕೊತಿದ್ರ, ಅದು ಇನ್ನೊಬ್ಬರು ಅವರ ಡೆವಲಪರ್ ಅವ್ರ ಪಕ್ಷದ ಉಪಾಧ್ಯಕ್ಷರು ಅವರೇನು ಹೇಳ್ತಾ ಇದ್ದಾರೆ ಅಂತ ಗೊತ್ತಿದ್ದಾರೆ. ಮೊನ್ನೆ ಲೋಕಾಯುಕ್ತದಲ್ಲಿ ಏನು ಎಂಕ್ವೈರಿ ಆಗ್ತಾ ಇದೆ ಅಂತ ಗೊತ್ತಿದೆ. ಸೊ ಯಾವ ಕೇಸಲ್ಲಿ ಬೇಲಲ್ಲಿದ್ದಾರೆ ಅಂತ ಗೊತ್ತಿದೆ. ಅದೆಲ್ಲಕ್ಕಿಂತ ಇದು ಯಾವ ಕೇಸು ಮೂಲ ಆಗಿದೆ. ಸೊ ಅವರು ಬೇರೆಯವ್ರನ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ರು, ಆದರೆ ಅವರು ಆ ಸುಳಿಗೆ ಸಿಗಾಕೋತಾ ಇದ್ದಾರೆ ಏನೋ ಗೊತ್ತಿಲ್ಲ. ಯಾಕೆ ಏನು ಮಾಡೋದೇ ಇಲ್ಲ ಅಂದಮೇಲೆ ಜೈಲಿಗೆ ಹಾಕೋಯ್ತಾರೆ. ಅವರೇ ಹೇಳಿದ ನಾನೇನು ಮಾಡಲ್ಲ ಅಂತ ಜೈಲಿಗೆ ಹಾಕೋಯ್ತಾರೆ. ಸರ್ ಅದು ಇಡೀ ರಾಷ್ಟ್ರದಲ್ಲಿ ಆಗಬೇಕು ಅನ್ನೋದು ನಮ್ಮ ಪಕ್ಷದಲ್ಲೂ ಸಹ ಇದೆ, ಪ್ರಣಾಳಿಕೆಯಲ್ಲಿ ಮತ್ತು ಎಲ್ಲ ಅನೇಕ ರಾಜ್ಯಗಳಲ್ಲಿ ಈಗಾಗಲೇ ಜಾತಿ ಗಣತಿನೂ ನಡೀತಾ ಇದೆ, ಸಮೀಕ್ಷೆ ಅದು. ಆಮೇಲೆ ಜೊತೆಗೆ ಅದರಿಂದ ಏನೋ ಆಗುತ್ತೆ ಅಂತ ಒಂದು ಮೀಡಿಯಾದಲ್ಲೂ ಕೆಲವರು ಪ್ರಿಡಿಕ್ಟ್ ಮಾಡಿದಾಗ ಭಾಳ ತಪ್ಪಾಗಿ ಬಿಂಬಿಸ್ತಾ ಇದ್ದಾರೆ. ಅದನ್ನು ಈಗ ಮುಖ್ಯಮಂತ್ರಿಗಳು ಇದರಿಂದ ಎಂಥದ್ದು ಕಮಿಟಿಯಿಂದ ತೊಗೊಂಡಿದ್ದಾರಲ್ಲ, ಕ್ಯಾಬಿನೆಟ್ ಮುಂದೆ ಬರುತ್ತೆ, ಅಲ್ಲಿ ಕ್ಯಾಬಿನೆಟಲ್ಲಿ ಚರ್ಚೆ ಆಗುತ್ತೆ, ಸಬ್ ಕಮಿಟಿ ಮಾಡಬೇಕಾಗುತ್ತೆ ಏನೋ. ಅವೆಲ್ಲ ಆದಮೇಲೆ ಏನಾದ್ರು ಆ ಥರ ದೋಷ ಇದ್ದರೆ ಅಲ್ಲಿ ನಿರ್ಧಾರ ಮಾಡ್ತಾರೆ. ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಕ್ಯಾಬಿನೆಟಿಗೆ ತೀರ್ಮಾನ ಮಾಡ್ತಾರೆ. ಸುಮ್ಮನೆ ಜನರಿಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಲಿಕ್ಕೆ ಅಪೋಸಿಷನವ್ರು ಮಾಡ್ತಾಯಿದ್ದಾರೆ ಅಷ್ಟೇ. ಅದರಲ್ಲಿ ಏನು ಅಂತ ಅನಾಹುತ ಆಗುವಂಥದ್ದೇನಿಲ್ಲ. ಬನ್ನಿ ಮತ್ತೆ